ಎರಡು ರೀತಿಯ ಬೇಳೆಕಾಳುಗಳು ತರಕಾರಿಗಳು ಯೂಸ್ ಮಾಡ್ಕೊಂಡು ಬಸ್ಸಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. CH ವ್ಲಾಗ್ಗೆ ಸ್ವಾಗತ. ತುಂಬ ರುಚಿಯಾದ ಬಸ್ಸಾರು ಹಳ್ಳಿ ಸ್ಟೈಲಲ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಎರಡು ರೀತಿ ತರಕಾರಿ ತಗೊಂಡಿದ್ದೀನಿ, ಎರಡು ರೀತಿ ಬೇಳೆಕಾಳು ತಗೊಂಡಿದ್ದೀನಿ, 1/4 kg ಬೀನ್ಸು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ, 1/4 kg ಹೀರೆಕಾಯಿ, 1/4 ಕಪ್ಪಷ್ಟು ತೊಗರಿಬೇಳೆ, ಅರ್ಧ ಕಪ್ಪಷ್ಟು ಹೆಸರು ಕಾಳು, 1 ಮೀಡಿಯಮ್ ಸೈಜಷ್ಟು ಟೊಮೊಟೊ ತಗೊಂಡಿದ್ದೀನಿ. ಇದನ್ನೆಲ್ಲ ನೀಟಾಗಿ ವಾಶ್ ಮಾಡ್ಕೊಂಬರ್ತೀನಿ. 1/4 ಕಪ್ಪಷ್ಟು ತೊಗರಿಬೇಳೆ ಹಾಕ್ತಾಯಿದ್ದೀನಿ, ಅರ್ಧ ಕಪ್ಪಷ್ಟು ಹೆಸರು ಕಾಳು ಹಾಕ್ತಾಯಿದ್ದೀನಿ, ಕಾಲು kg ಬೀನ್ಸ್ ಹಾಕ್ತಾಯಿದ್ದೀನಿ, ಕಾಲು kg ಹೀರೆಕಾಯಿ ಹಾಕ್ತಾ ಇದ್ದೀನಿ, ಇದಕ್ಕೊಂದು ಮೀಡಿಯಂ ಸೈಜ್ ಟೊಮೊಟೊ ಹಾಕ್ತಾ ಇದ್ದೀನಿ, 1 ಲೀಟ್ರಷ್ಟು ನೀರು ಹಾಕಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಕುಕ್ಕರ್ಲಿ ಕ್ಲೋಸ್ ಮಾಡಿ 2 ವಿಷಲ್ ತಗೊಳ್ತೀನಿ. 2 ವಿಷಲ್ ಆಗೈತೆ. ಇವಾಗ ಓಪನ್ ಮಾಡೋಣ. ಇವಾಗ ಬೆಂದಿದೆ. ಕಟ್ನ ಸಪ್ರೇಟ್ ಮಾಡ್ತಾ ಇದ್ದೀನಿ. ಕಟ್ಟು ಸಪ್ರೇಟ್ ಮಾಡ್ಕೊಬೇಕು. ಗ್ಯಾಸ್ ಆನ್ ಮಾಡಿ ಬಾಣಲೆ ಇಡ್ತಾ ಇದ್ದೀನಿ. ಇವಾಗ ನಾವು ಬಸ್ಸಾರಿಗೆ ಬೇಕಾದಂಥ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಬಾಣಲಿಕ್ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಒಂದು 5 ಒಣಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಇದು ಸ್ವಲ್ಪ ಖಾರ ಐತೆ, ಅದಕ್ಕೆ ಕಮ್ಮಿ ತಗೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಬೇಕು, ಕಲರ್ ಚೇಂಜ್ ಆಗೋವರೆಗೂ. ನೋಡ್ಬೋದು ಕಲರ್ ಚೇಂಜ್ ಆಗಿದೆ. ಇವಾಗ ತೆಗಿತಾ ಇದ್ದೀನಿ. ಸಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ. ಇವಾಗ ಇದಕ್ಕೇನೆ ಮೀಡಿಯಮ್ ಸೈಜ್ ಒಂದು ಈರುಳ್ಳಿ ಹಾಕ್ತಾ ಇದ್ದೀನಿ. ಮೀಡಿಯಮ್ ಸೈಜ್ ಒಂದು ಈರುಳ್ಳಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಅರ್ಧ ಹಿಡಿಯಷ್ಟು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ನಾಲ್ಕು ಮೆಣಸು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ, ಕಲರ್ ಚೇಂಜ್ ಆಗಬೇಕು. ಇವಾಗ ನೋಡ್ಬೋದು ಚೆನ್ನಾಗಿ ಫ್ರೈ ಆಗಿದೆ. ಫ್ರೈ ಆದಮೇಲೆ 1 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು.
ಜೀರಿಗೆ ಚೆನ್ನಾಗಿ ಫ್ರೈ ಆದಮೇಲೆ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಇದಕ್ಕೆ ಇವಾಗ ಹುರಿದಿರೋ ಅಂಥ ಒಣಮೆಣಸಿನ್ಕಾಯಿ, ಬೇಯಿಸಿರೋಂಥ ಮೀಡಿಯಮ್ ಸೈಜ್ ಟೊಮೊಟೊ, ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ, ಗೋಲಿ ಗಾತ್ರ ಅಷ್ಟು. ಅದಕ್ಕೆ ಸ್ವಲ್ಪ ಕಾಯಿ ಹಾಕ್ತಾಯಿದ್ದೀನಿ, ಕಾಯಿ ಜಾಸ್ತಿ ಹಾಕ್ಬಾರ್ದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ, ಒಂದು ಚೌಟಷ್ಟು ಬೇಯಿಸಿರೋ ಕಾಳು, ಬರೀ ಕಾಳು ಹಾಕಬೇಕು, ತರಕಾರಿ ಹಾಕೋಂಗಿಲ್ಲ. ಇವಾಗ ಇದನ್ನು ಸ್ವಲ್ಪ ಆರಕ್ಕೆ ಬಿಡೋಣ. ಆರಿದ್ಮೇಲೆ ರುಬ್ಕೊಂಬರೋಣ. ಮಸಾಲ ರುಬ್ಕೊಂಬಂದಿದ್ದೀನಿ. ಇವಾಗ ನಾವು ಮಾಡಿ ಗ್ಯಾಸ್ ಆನ್ ಮಾಡಿ ಪಾತ್ರೆ ಆದಮೇಲೆ ಅದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಚಟಪಟ ಆದಮೇಲೆ ಜಜ್ಜಿರೋ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಫ್ರೈ ಆದಮೇಲೆ ಇದಕ್ಕೆ ರುಬ್ಬಿರೋ ಮಸಾಲೆ ಹಾಕ್ತಾಯಿದ್ದೀನಿ. ಇವಾಗ ಇದಕ್ಕೆ ಎತ್ತಿಟ್ಟಿರೋ ಕಟ್ಟು ಸೇರಿಸ್ತಾ ಇದ್ದೀನಿ. ಪ್ಯಾನೀರು ಯೂಸ್ ಮಾಡಿಲ್ಲ, ಬರೀ ಕಟ್ಟುನೇ ಹಾಕಿದ್ದೀನಿ. ಸಾಕು ನನಗೆ, ಇಷ್ಟು ತೆಳ್ಳಗಿದ್ರೆ ಸಾಕು. ಇವಾಗ ಒಂದು 10 ನಿಮಿಷ ಕುದಿಯೋಕೆ ಬಿಡೋಣ. ಆವಾಗಲೇ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಬೇಯಿಸೋಕ್ಕೆ. ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇದೊಂದು 10 ನಿಮಿಷ ಕುದಿ ಬರಲಿ. 10 ನಿಮಿಷ ಕುದ್ದೈತೆ, ಸಾಂಬಾರು ರೆಡಿ ಆಗೈತೆ. ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಬೇಯಿಸಿರೋ ಅಂಥ ಕಾಳು ಒಗ್ಗರಣೆ ಹೇಗೆ ಹಾಕೋದಂತ ನೋಡೋಣ. ಗ್ಯಾಸ್ ಆನ್ ಮಾಡಿ ಬಾಣಲಿ ಇಟ್ಟು, ಬಾಣಲಿ ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಕಾದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ, ಸಾಸಿವೆ ಸಿಕ್ಕಿದೆ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿರೋದು, ಅದಕ್ಕೆ ಸ್ವಲ್ಪ ಕರಿಬೇವು, ಬೇಯಕ್ಕೆ ಉಪ್ಪು ಹಾಕಿದ್ರೆ ಸ್ವಲ್ಪ ಉಪ್ಪು ಹಾಕ್ತೀವಿ, ನೋಡ್ಕೊಂಡು ಹಾಕ್ಕೊಳ್ಳೋಣ. ಕಲರ್ ಚೇಂಜ್ ಆಗಬೇಕು. ಈರುಳ್ಳಿ ಕಲರ್ ಚೇಂಜ್ ಆಗುತ್ತೆ. ಇವಾಗ ಒಂದು ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ನೀವು ಬೇಕಾದ್ರೆ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕೊಬೋದು, ಬೇಡ ಅನ್ನೋ ಖಾರದ ಪುಡಿ ಹಾಕೊಬೋದು. ಖಾರದ ಪುಡಿ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಹಸಿ ವಾಸನೆ ಹೋಗೈತೆ. ಇವಾಗ ಬೇಯಿಸಿರೋ ಅಂಥ ಕಾಳು ಮತ್ತು ತರಕಾರಿ ಇದ್ರೊಳಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ಮಿಕ್ಸ್ ಆದಮೇಲೆ ಚೆನ್ನಾಗಿ ಮಿಕ್ಸ್ ಆಯಿತು. ಇವಾಗ ಇದಕ್ಕೆ ತೆಂಗಿನ ತುರಿ ಹಾಕ್ತಾಯಿದ್ದೀನಿ. ಒಂದು 1/4 ಕಪ್ ಅಷ್ಟು ಐತೆ ತೆಂಗಿನ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಪಲ್ಯ ಇವಾಗ ರೆಡಿ ಆಗಿದೆ. ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ 2 ರೀತಿ ಕಾಳು ಮತ್ತು ತರಕಾರಿ ಯೂಸ್ ಮಾಡ್ಕೊಂಡು ರುಚಿಯಾಗಿ ಸುಲಭವಾಗಿ ಹೇಗೆ ಮಾಡೋದು ಅಂತ. ಇದು ಆರೋಗ್ಯಕ್ಕೂ ಒಳ್ಳೆಯದು. 2 ಕಾಳು 2 ತರಕಾರಿ ಇರೋದ್ರಿಂದ ರುಚಿಯಾಗೂ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.